ಅಯೋಗ್ಯ ನನಗೆ ಬಹಳ ಖುಷಿ ಆಗೋದು ಏನು ಅಂತಂದ್ರೆ ಯೂಶಲಿ ಸೆಲೆಬ್ರಿಟಿ ಶೋಗಳಿಗೆ ಹೋಗುವಂಥದ್ದು. ಇದರಲ್ಲಿ ಇನ್ನ ಜಾಸ್ತಿ ಖುಷಿ ಏನಕ್ಕೆ ಅಂತಂದ್ರೆ ಇದು ಬರೀ ಸೆಲೆಬ್ರಿಟಿ ಶೋ ಅಲ್ಲ, ಸಕ್ಸಸ್ ಸೆಲೆಬ್ರಿಟಿ ಶೋ ಅಂತ. ಆಕ್ಚುಲಿ ಒಂದು ಸಿನಿಮಾದ ಸಕ್ಸಸ್ ಅನ್ನ ಹಂಚ್ಕೊಳ್ಳುವಂಥದ್ದು ಇದೆಯಲ್ಲ, ಅದು ಒಬ್ಬ ಚಿತ್ರರಂಗದವನಾಗಿ ಕನ್ನಡಿಗನಾಗಿ ಈ ಸಿನಿಮಾದ ಗೆಲುವಿದೆಯಲ್ಲ ನನಗೆ ಸಿಕ್ಕಷ್ಟೇ ಖುಷಿ ಆದಂತ ಗೆಲುವು. ಏನಕ್ಕೆ ಅಂತಂದ್ರೆ ಈ ಸಿನಿಮಾದಲ್ಲಿ ಕೆಲಸ ಮಾಡುವಂತ ಅಷ್ಟು ಜನ ಈ ಸಿನಿಮಾಗೆ ಅಂಟ್ಕೊಂಡಿರುವಂತದ್ದು, ಹೆಗಲಿಗೆ ಹೆಗಲು ಕೊಡುವಂತದ್ದಲ್ಲ, ಅದನ್ನ ಬಹಳ ಹತ್ತಿರದಿಂದ ನೋಡಿದಂತ ಟೀಮು. ಮಹೇಶ್ ಇಂದ ಹೇಳ್ತೀನಿ, ನನಗೆ ಬಹಳ ಹತ್ತಿರದ ತುಂಬಾ 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 ದೇಶದಿಂದ ತುಂಬಾ ಕಷ್ಟಪಟ್ಟು ಸ್ಕ್ರಾಚ್ ಇಂದ ಇಲ್ಲಿ ತನಕ ಬಂದು ಈ ತರ ಸಿನಿಮಾ ಮಾಡುವಂತ ಪ್ರತ್ಯೇಕ ಅವ್ರು ಬೆಳೀತಾರೆ ಅಂತಂದ್ರೆ ಅವರಿಗೆ ಕೆಲಸದ ಮೇಲೆ ಇರುವಂತ ನಂಬಿಕೆ, ಕೆಲಸದ ಮೇಲೆ ಇರುವಂತ ಶಕ್ತಿ ಅವ್ರಿಗೆ. ಆಮೇಲೆ ಈ ತರದ ಒಂದು ಟೀಮ್ಗೆ ಈ ತರದ ಒಂದು ಬೆನ್ನೆಲುಬು ಬೇಕೇ ಬೇಕು. ಈ ತರದ ಒಂದು ಪಿಲ್ಲರ್ ಬೇಕೇ ಬೇಕು. ಇವತ್ತು ನಾನು ಸತೀಶ್ ಅವರು ಈ ಸಿನಿಮಾದ ನಾಯಕ ನಟರು, ಆದ್ರೆ ಇದ್ರ ಜೊತೆಲಿ ಒಂದಿಷ್ಟು ನಾಯಕ ನಟರನ್ನ ನೋಡ್ತಾ ಇದ್ದೀನಿ. ಒಬ್ಬೊಬ್ರನ್ನ ಕೂಡ ಈ ಸಿನಿಮಾದಲ್ಲಿ ನಾಯಕ ನಟರಾಗಿ ನಿಲ್ಸ್ಕೊಳ್ಳುವಂಥದ್ದು. ಸತೀಶ್ ಅವರು ನನಗೆ ತುಂಬಾ ದಿವಸದಿಂದ ನಾನು ಅವರು ಕ್ಯಾರೆಕ್ಟರ್ ಆಗಿ ಕೂಡ ಕೆಲಸ ಮಾಡುವಂತ ಒಂದು ದಿವಸದಲ್ಲಿ ನನಗೆ ನಿಜ ಹೇಳ್ತೀನಿ, ಸಿನಿಮಾ ಮಾಡೋದು ಒಂದಾದ್ರೆ ಸಿನಿಮಾನ ಜನಕ್ಕೆ ತಲುಪಿಸೋದಿದೆಯಲ್ಲ, ಸಿನಿಮಾ ಮಾಡೋದಕ್ಕಿಂತ ಹೆಚ್ಚು ಕೆಲಸ ಕೇಳುತ್ತೆ, ದೇವ್ರು ಕೇಳುತ್ತೆ, ಅದನ್ನ ಕೊಡಬೇಕು ಅಂತ ಅನ್ನೋವಂಥದ್ದು ಎದೆ ತಟ್ಟಿ ನಿಂತ್ಕೊಳ್ಳುವಂತ ಗೆಳೆಯ. ಇವತ್ತು ನೋಡಿ, ನಾನು ಅವ್ರು ಮಾತಾಡಕ್ ಆಗ್ತಾ ಇಲ್ಲ, ಗಂಟ್ಲು ಅವ್ರಿಗೆ ಕೆಟ್ಟಿದೆ. ಏನಕ್ಕೆ ಅಂತಂದ್ರೆ ನಾನು ಎಲ್ಲಾ ಕಡೆ ನೋಡ್ತಾ ಇದ್ದೀನಿ, ನಿಮ್ಮನ್ನ ಬಿಡ್ತಾನೆ ಇಲ್ಲ ನಾನು. ಎಲ್ಲೂ ಬಿಟ್ಟಿಲ್ಲ. ನಾನು ಎದೆ ಹೇಳಿದೆ ಅವ್ರಿಗೆ, ಅಕಸ್ಮಾತ್ ಇವತ್ತು ಇಲ್ಲ ಅಂತಿದ್ದಿದೆ, ಇವತ್ತು ಬೆಳಗಿನ ಶೋ ನಾನು ಬುಕ್ ಮಾಡಿದ್ದೆ, ನಾನು ಹೇಳಿದೆ ಅವ್ರಿಗೆ ನಾನು ಹೋಗ್ಬೇಕಾಗಿತ್ತು ಅಂತ. ಆತರ ಕರೆಯೋದಲ್ಲ, ನಮಗೆ ಹೋಗ್ಬೇಕು ಅಂತ ಅನ್ಸೋಂತ ಒಂದು ಸಿನಿಮಾ ಇದಾಗ್ಬೇಕು. ಖಂಡಿತವಾಗ್ಲೂ ಬಹಳ ದಿವಸ ಆಗಿತ್ತು ನಗುವಿನ ಒಂದು ಸಿನಿಮಾ ನಮಗೆ ಬಂದು. ಇವತ್ತು ಈ ಸಿನಿಮಾದ ಗೆಲುವಿದೆಯಲ್ಲ, ನಾನು ಈ ಪ್ರಪಂಚಕ್ಕೆ ಸೇರಿದವನು, ಅಂದ್ರೆ ಕಾಮಿಡಿ ಅನ್ನುವ ಪ್ರಪಂಚಕ್ಕೆ ಸೇರಿದವನು. ಕಾಮಿಡಿ ಅನ್ನುವಂತ ಒಂದು ಸಿನಿಮಾ ಗೆದ್ದಿದೆ ಅಂತ ಅನ್ನೋದಾದ್ರೆ ನಾನೇ ಗೆದ್ದಷ್ಟು ಖುಷಿ ನನಗೆ, ನಾನೇ ಗೆದ್ದಿದ್ದೀನಿ ಅನ್ನೋದಕ್ಕೆ ಖುಷಿ ನನಗೆ. ಇದು ಈ ತಂಡಕ್ಕೆ ಸೇರಬೇಕಾದಂತ ಮಚ್ ಡಿಸರ್ವಿಂಗ್ ತಂಡ. ಈ ಒಂದು ಗೆಲುವಿಗೆ 3 ಅನೌನ್ಸ್ ಮಾಡಿದ್ದಾರೆ. ನಿರಂತರವಾಗಿ ಒಂದು ಸೀರೀಸ್ ತರ ಹೋಗ್ಬೇಕು ನನ್ನಿದು. ಮನೆ ಮಂದಿ ಎಲ್ಲ ಕುತ್ಕೊಂಡು ಹೆಸರಿಗೆ ಮಾತ್ರ ಇದು ಅಯೋಗ್ಯ ಅಂತ ಅನ್ನೋವಂಥದ್ದು, ಆದ್ರೆ ಇವರೆಲ್ಲ ಸೇರಿಕೊಂಡು ಮನೆ ಮಂದಿ ಎಲ್ಲ ಕುತ್ಕೊಂಡು ನೋಡಿ ನಕ್ಕು ನಲಿಬಹುದಾದಂತ ಯೋಗ್ಯವಾದ ಸಿನಿಮಾ. ಆಲ್ ದಿ ಬೆಸ್ಟ್ ಟು ದಿ ಎಂಟೈರ್ ಟೀಮ್. ಎಲ್ಲಾ ತರದ ಸೀರೀಸ್ ಬರ್ತಾ ಇರಲಿ, 3-4 ಆಗ್ಲಿ, 4 ಇದಾಗ್ಲಿ. ಆಲ್ ದಿ ಬೆಸ್ಟ್. ನಿಮ್ಮೆಲ್ಲರ ಪ್ರೀತಿ, ವಿಶ್ವಾಸ, ಆಶೀರ್ವಾದ ಈ ಸಿನಿಮಾದ ಮೇಲೆ ಇರ್ಲಿ ಅಂತ ಕೇಳ್ಬೋದು. ತುಂಬಾ ಮಾಸ್ ಆಗಿ ಫೈಟ್, ಡ್ಯಾನ್ಸ್, ಒಂದು ಐಟಮ್ ಸಾಂಗ್ ಚೆನ್ನಾಗಿದೆ ಸರ್. ಕಂಗ್ರಾಚುಲೇಷನ್. ಮಗೇಶ ಚೆನ್ನಾಗಿದೆ. ಮಾಸ್ ಫಿಲ್ಮ್. ಬೇರೆ ಬೇರೆ ತರ ನೋಡ್ತಾ ಇದ್ವಿ. ಲೂಸಿಯಾ, ರಾಮ, ಇದು ಎಲ್ಲ ಮೈಸೂರು, ಉತ್ತರ ಕರ್ನಾಟಕ ಎಲ್ಲ ಶೇರ್ ಮಾಡಿದ್ದಾರೆ. ಸಾಕಷ್ಟು ನನಗನ್ಸ ಆದೋದು ಮತ್ತೆ ರವಿ ಸಾರ್ ಎಲ್ಲರೂ ಬಹಳ ಥ್ರಿಲ್ಲಿಂಗು. ನಮ್ಮ ಲೇಡಿ ಸೂಪರ್ ಸ್ಟಾರು ಗಿರಿ, ಅವನು ನಮ್ಮ KR ಪೇಟೆ, ಅವ್ರು ಬಿಡಿ, ಅವರದೇ ಕೋಟೆ ಕಾಣೋ ಆಯ್ತು ಸರ್. ನಿಜವಾಗ್ಲೂ ಚೆನ್ನಾಗಿ ಮಾಡಿ. 3 ಅನೌನ್ಸ್ ಮಾಡಿದ್ದೀರಾ, 3ಗೂ ಮಿಸ್ ಮಾಡಲ್ಲ. ಜನ ಇದೇ ತರ ಬರ್ತಾರೆ. ನಿಮ್ದು ಅಯೋಗ್ಯ ಒಂದಾಗಿತ್ತು, ಎಲ್ಲ ಯೋಗ್ಯರನ್ನೇ ಹಾಕೊಂಡಿದ್ದಾನೆ ಅಯೋಗ್ಯ. ನೀವು ಸಪೋರ್ಟ್ ಮಾಡಿ. ನಿಜವಾಗ್ಲೂ ನಮ್ಗೂ ಎಲ್ಲ ಬಹಳ ಖುಷಿ ಆಯ್ತು. ಚೆನ್ನಾಗಿದೆ. ಸೂಪರ್. ಎಲ್ಲರೂ ಸಪೋರ್ಟ್ ಮಾಡಿ. ಸರ್ ಸರ್, ಎಸ್, ಥ್ಯಾಂಕ್ ಯು. ಜಾತ್ರೆ ಆದ್ರೆ ಹೆಂಗಿರುತ್ತೆ, ಅಲ್ಲಿಗೆ ಹೋಗಿ ಬಂದಂಗ ಆಗ್ತಿ. ಫಸ್ಟ್ ಶಾರ್ಟ್ನೇ ನಮ್ಮ ಊರನ್ನ ತೋರ್ಸಂತ ರೀತಿ ಆಗಿರ್ತದೆ. ಜಾತ್ರೆ, ಕೊಂಡ ಹಾಯ್ದು ಎಲ್ಲಾನು ನಂಗೆ ತುಂಬಾ ಖುಷಿ ಆಯ್ತು. ಯೂಶಲಿ ಜಾತ್ರೆ ಅಂದ್ರೇನೆ ರಿಯಲ್ ಆಗಿ ಮಾಡಿದ್ದಾರೆ ಸರ್. ಇದ್ರಲ್ಲಿ ಶಾರ್ಟ್ಸ್ ನಲ್ಲಿ ಆಗಿರ್ಬೋದು,
ಡಾನ್ಸ್ ಆಗಿರ್ಬೋದು ಅಂಡ್ ಪರ್ಫಾರ್ಮೆನ್ಸ್ ಅಮೇಸಿಂಗ್ ಆಗಿ ಮಾಡಿದೀರಾ. ಅಂಡ್ ಎಮೋಷನಲಿ ನಾನ್ ಯಾವ ಎಮೋಷನ್ ಸೀನ್ಸ್ ನಲ್ಲಿ ಅಷ್ಟೇ ನೋಡಿರಲಿಲ್ಲ. ಇನ್ನು ಒಂದ್ ಕಣ್ಣಂಚಲ್ಲಿ ನೀರ್ ತರಿಸ್ಬಿಟ್ಟು ಸತೀಶ್ ಸರ್ ಸೆಕೆಂಡ್ ಹಾಫ್ ನಂಗೆ ಸಖತ್ ಇಷ್ಟ ಆಯ್ತು. ಅಂಡ್ ರಚಿತಾ ಅವರು ಕಣ್ಣಲ್ಲೇ ಆಕ್ಟ್ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಂಡ್ ಶಿ ವಾಸ್ ಜಸ್ಟ್ ಆಕ್ಟ್ ಫೇರ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು. ಅವರಿಗೆ ನಾವು ಮಿಲ್ಕಿ ಬ್ಯೂಟಿ ನನ್ನ ತುಂಬಾ ನಾವೆಲ್ಲ ಒಟ್ಟಿಗೆ ಇಂಡಸ್ಟ್ರಿಗೆ ಬಂದಿತ್ತು. ಸೊ ಖುಷಿ ಆಗುತ್ತೆ ಅವ್ರ ಕಮ್ ಬ್ಯಾಕ್ ಮಾಡಿರೋದು. ಅಂಡ್ ಲವ್ಲಿ ಸಾಂಗ್, ಆ ಸಾಂಗ್ ಫುಲ್ ಥಿಯೇಟ್ರೇ ಕುಣಿತಾ ಇತ್ತು. ಥ್ಯಾಂಕ್ ಯು ಮಹೇಶ್ ಸರ್ ಇಂತ ಒಂದು ಒಳ್ಳೆ ಸಿನಿಮಾನ ಮಾಡಿದ್ದಕ್ಕೆ. ಅಂಡ್ ನಾವು ಸೆಕೆಂಡ್ ಹಾಫ್ ನಲ್ಲಿ ನಿಮ್ಗೆ ಆತರ ಸರ್ಪ್ರೈಸಸ್ ಇಟ್ಟಿದ್ದಕ್ಕೂ ಅದಕ್ಕೂ ನಿಮ್ಗೆ ಸೆಕೆಂಡ್ ಗೊತ್ತಿಲ್ಲ. ಸತೀಶ್ ಸರ್ ಹೇಳಿದ್ದು ಸೆಕೆಂಡ್ ಹಾಫ್ ಸಖತ್ತಾಗಿರುತ್ತೆ ನೋಡಿ, ಹ್ಯಾವ್ ಲಾಟ್ ಆಫ್ ಸರ್ಪ್ರೈಸಸ್ ಅಂತ. ಸೊ ಒಂದು ಎಕ್ಸ್ಪೆಕ್ಟೇಷನ್ ಇದೆ, ಇಷ್ಟು ಮಟ್ಟಕ್ಕೆ ಎಕ್ಸ್ಪೆಕ್ಟೇಷನ್ಸ್ ಇರುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಥ್ಯಾಂಕ್ ಯು ಸರ್, ನಮ್ ಕನ್ನಡಕ್ಕೆ ಒಂದು ಒಳ್ಳೆ ಸಿನಿಮಾ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮಂತ ಪ್ರೊಡ್ಯೂಸರ್ಸ್ ಇನ್ನೂ ಜಾಸ್ತಿ ಬರ್ಬೇಕು, ಹಾಗಾಗಿ ಈ ತರದೊಂದು ಪ್ಯಾಷನೇಟ್ ಆಗಿ ಸಿನಿಮಾ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀನಿ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್ ಅಯೋಗ್ಯ. ನಮ್ಮ ಮಂಡ್ಯ ಕಡೆ ಮತ್ತು ಕಡೆ ಮೈಸೂರು ಕಡೆ ಒಂದ್ ಜಾತ್ರೆ ನೋಡ್ದಂಗ ಆಗತ್ತೆ ಈ ಅಯೋಗ್ಯ ಸಿನಿಮಾ. ಒಂದು ಹರಿಸಿ ಹಾರಿಸಿ. ಇಲ್ಲ ಮುಂದೆ ಹೇಳಕ್ಕೆ ಇನ್ಫ್ಯಾಕ್ಟ್ ನಮ್ದೇ ಸಿನಿಮಾ, ಎರಡು ರೀತಿಯಲ್ಲಿ ನಮ್ದೇ ಸಿನಿಮಾ. ಬೋನಮ್ ನಮ್ಮ ಪ್ರೊಡ್ಯೂಸರ್, ನಮ್ಮ ಪ್ರೊಡಕ್ಷನ್ ಹೌಸ್, ನಮ್ಮ ಅಣ್ಣ. ಬೆಳಿಗ್ಗೆ 4 ಗಂಟೆಗೂ ಫೋನ್ ಮಾಡಿದ್ರು ಆರಾಮ್ಸೆ ಭಯ ಇಲ್ಲದೆ ಫೋನ್ ಮಾಡ್ಬೋದಂತಹ ಸ್ಟಾರ್ ನನಗೆ ಸತೀಶ್ ಅಣ್ಣ. ಸಚಿನ್ ಅವ್ರಿಗೆ ಮುಂಬೈ ಹೋಮ್ ಗ್ರೌಂಡಿಂಗ್, ಅಣ್ಣನ್ಗೆ ಮಂಡ್ಯ ಹೋಮ್ ಗ್ರೌಂಡ್ ಖಂಡಿತವಾಗಿ. ಒಂದ್ ರೀತಿಲಿ ಮಂಡ್ಯ ಸಚಿನ್ ತೆಂಡೂಲ್ಕರ್ ಇವರ ರೀತಿ, ಮಂಡ್ಯ ಶೈಲಿಯ ಭಾಷೆ, ಆ ನಗಿಸುವಂತ ರೀತಿ, ಥ್ರಿಲ್ ಕೊಟ್ಟುವಂತ ರೀತಿ, ಅಂಡ್ ಕ್ಲೈಮ್ಯಾಕ್ಸ್ ಬಂದು ನಿಜವಾಗ್ಲೂ ಖಂಡಿತವಾಗ್ಲೂ ಫುಲ್ ಫ್ಯಾಮಿಲಿ ಬಂದು ಹೆವಿ ನಕ್ಕು ಹೊರಗೋಗ್ಬೋದಂತ ಸಿನಿಮಾ ಅಯೋಗ್ಯ 2. ದಯವಿಟ್ಟು ಎಲ್ಲರೂ ಕೂಡ ಬಂದು ನೋಡಿ. ಅಂಡ್ ಮಹೇಶ್ ಸರ್ ಆಲ್ವೇಸ್ ಸಿನಿಮಾ ಒಂದು ಖುಷಿಯಲ್ಲಿ, ಒಂದು ಏನೋ ಟೆನ್ಷನ್ ಇದ್ರು, ಸ್ಟ್ರೆಸ್ ಇದ್ರು ಬಂದು ಆರಾಮ್ಸೆ ನಕ್ಬಿಟ್ಟು ಫುಲ್ ಜಾಲಿಯಾಗಿ ಹೊರ ಹೋಗೋದಂತ ಸಿನಿಮಾ. ಸೊ ಅಯೋಗ್ಯ 2 ತುಂಬಾ ದೊಡ್ಡ ಸಕ್ಸಸ್ ಆಗಿದೆ, ಇಂಡಸ್ಟ್ರಿ ತುಂಬಾ ದೊಡ್ಡ ಸಕ್ಸಸ್ ಆಗಿದೆ. ಅಂಡ್ ಸರ್ ಕಂಗ್ರಾಚುಲೇಷನ್, ಹಿಟ್ ಸಿನಿಮಾ ಬಂದಿದೆ ನಮ್ಮ ಪ್ರೊಡಕ್ಷನ್ ಹೌಸ್ ಇಂದ. ರಿಯಲಿ ಹ್ಯಾಪಿ ಫಾರ್ ದಟ್. ಎಲ್ರು ಬನ್ನಿ ಅಯೋಗ್ಯ 2 ನೋಡಿ. ಥ್ಯಾಂಕ್ ಯು. ಅಯೋಗ್ಯ ಎಲ್ರಿಗೂ ಯೋಗ ಇರುವಂತವ್ರು ಮತ್ತು ಯೋಗ್ಯತೆ ಇರುವಂತವ್ರು. ಖುಷಿ ಆಯ್ತು. ಪರ್ಫೆಕ್ಟ್ ಮಾಸ್ ಪ್ರೆಸೆನ್ಸ್. ಆಲ್ವೇಸ್ ನಿಮ್ಮ ಡೈಲಾಗ್ ನನ್ನ ಫ್ಯಾನ್ ಅಷ್ಟೇ. ಇಲ್ಲ ಬಟ್ ಎಲ್ರಿಗೂ ಸ್ಕ್ರೀನ್ ಪ್ರೆಸೆನ್ಸ್ ಅಂಡ್ ಮಹೇಶ್ ಸರ್ ತುಂಬಾ ಕಾಂಗ್ರಾಚುಲೇಟ್ ಮಾಡ್ಬೇಕು ನಿಮಗೆ. ಅದ್ಭುತವಾದಂತ ಡೈರೆಕ್ಷನ್ ಮಾಡಿದ್ದೀರಾ. ಬಿಕಾಸ್ ಅಷ್ಟೊಂದು ಸೀನ್ ಗಳನ್ನ ಅಷ್ಟೊಂದು ದೊಡ್ಡದಾಗಿ ತಗೊಂಡೋಗೋದು ಇಟ್ಸ್ ನಾಟ್ ಎನ್ ಈಸಿ ಟಾಸ್ಕ್. ಅಂಡ್ ಸರ್ ನಿಮಗೂ ಕೂಡ ಕನ್ನಡ ಇಂಡಸ್ಟ್ರಿ ಐ ಥಿಂಕ್ ಒಂದು ಅದ್ಭುತವಾದಂತ ಗಿಫ್ಟ್. ದೇವ್ರು ನಿಮ್ಗೆ ಎಲ್ಲಾ ಶಕ್ತಿ ಕೊಡ್ಲಿ. ಇನ್ನೂ 10 ಸಿನಿಮಾಗಳು ಎಲ್ಲಾ ಡೈರೆಕ್ಟರ್ಗಳಿಗೆ, ಫ್ಯಾಕ್ಟ್ರಿಗಳಿಗೆ ಸಪೋರ್ಟ್ ಮಾಡುವಂತ, ಆಶೀರ್ವಾದ ಕೊಡುವಂತ ಶಕ್ತಿ ದೇವ್ರು ನಿಮ್ಗೆ ಕೊಡ್ಲಿ. ತುಂಬಾ ಖುಷಿ ಆಯ್ತು. ಸಾಂಗ್ ಬಂದಾಗ ಎಲ್ಲರೂ ವೈಬ್ಸ್ ಬೇರೆ ತರ ಸ್ಟಾರ್ಟ್ ಆಯ್ತು. ನಾವ್ ಅನ್ಕೊಂತ ಇದ್ವಿ ನಮ್ಮ ಸಾಂಗ್ ಗಳಲ್ಲಿ ಹಿಂಗ್ ಆಗ್ಬಿಟ್ರೆ ಚೆನ್ನಾಗಿರ್ತಲ್ಲ. ಸೊ ಖುಷಿ ಆಗ್ತಾ ಇದೆ. ಅಂದ್ರೆ ಕನ್ನಡ ಸಿನಿಮಾ ಇಂಡಸ್ಟ್ರಿ ಕಮ್ ಬ್ಯಾಕ್ ಟು ಒನ್ ವೇವ್. ಎಲ್ರು ಥಿಯೇಟ್ರಿಗೆ ಜನ ಬಂದು ಸಿನಿಮಾ ನೋಡಿದ್ರೆ ಒಂದು ಮತ್ತೆ ಸ್ಟಾರ್ಟ್ ಆಗಿದೆ ಯೋಗ್ಯದಿಂದ. ನೀವು ಕೊಟ್ಟಿರೋದು, ಅದು ಜನ ಸೇರಿರೋದು, ಅದು ನೋಡಿದ್ರೆ ಎಷ್ಟು ಹುಮ್ಮಸ್. ಮೊನ್ನೆ ಒಂದು ಫೋನಲ್ಲಿ ಒಂದು ಮಾತು ಹೇಳಿದ್ವಿ, ನಾವು ಸಿನಿಮಾ ಪ್ರೊಡ್ಯೂಸ್ ಮಾಡಿದಾಗ ನಿಮ್ಗೆ ಅಂತ. ನೀವು ಕ್ರೌಡ್ ನಲ್ಲಿ ಅಟೆಂಡ್ ಮಾಡಿ ಆ ಜನ ನೋಡ್ಬೇಕಾದ್ರೆ ನಮಗ್ ವಾಪಸ್ ಜೋಶ್ ಬರುತ್ತೆ. ವಿ ಕ್ಯಾನ್ ಡೂ ಇಟ್, ಗೆಲ್ಬಹುದು, ಜನ ಬರ್ತಾರೆ. ನಾವು ಸುಮ್ನೆ ಬರಲ್ಲ ಅಂತ ಅದೇನೋ ಊಹಾಪೋಗಳಿದೆ. ರೈಟ್ ವೇ ನಲ್ಲಿ ಹಿಟ್ ಮಾಡ್ಬೇಕು, ನಾವು ಅಟೆನ್ಷನ್ ಡ್ರಾ ಮಾಡ್ಬೇಕು. ಈಗ ನೋಡಿ ಎಲ್ಲ ಟೀಮ್ ಹೆಂಗ್ ನಿಂತ್ಕೊಂಡು ಯೂನಿಟಿಯಿಂದ ಇದು ಜನ ಕಾಣಿಸುತ್ತೆ. ಇದು ದೇರ್ ಇಸ್ ಒಂದು ಯೂನಿಟಿ, ಒಂದು ಒಬ್ರೊಬ್ರ ಮೇಲೆ ಪ್ರೀತಿ, ಒಂದು ಗೌರವ ಇದೆ. ಎಲ್ಲರೂ ಸೇರಿ ಒಂದು ಸಿನಿಮಾ ಮಾಡಿದಾರೆ ಅನ್ನೋದು ಜನರಿಗೆ ಗೊತ್ತಾಗತ್ತ. ನಿಮಗೆ ನಂಬಿಕೆ ಇದೆ ಅಂತಂದ್ಮೇಲೆ ಆಮೇಲೆ ಜನರಿಗೆ ನಂಬಿಕೆ ಬರೋದು. ಸೊ ಆ ಕಾನ್ಫಿಡೆನ್ಸ್, ಆ ನಂಬಿಕೆ ನಾವು ಹುಟ್ಟಿಸ್ಬೇಕು. 100% ಜನ ಬರ್ತಾರೆ. ದೇರ್ ಆರ್ ಆಡಿಯನ್ಸ್. ಕನ್ನಡ ಸಿನಿಮಾ ನೋಡೋದಕ್ಕೆ ಜನ ಸಾಯ್ತಾ ಇದಾರೆ. ನಮ್ಮಲ್ಲಿ ಒಗ್ಗಟ್ಟು ಕಾಣಿಸ್ಬೇಕು, ನಮ್ಮಲ್ಲಿ ಫಸ್ಟ್ ಕಾನ್ಫಿಡೆನ್ಸ್ ಕಾಣಿಸ್ಬೇಕು. ಅದು ನಿಮ್ಮಲ್ಲಿ ಕಾಣಿಸಿದೆ, ನಿಮ್ಮಿಂದ ನಮಗೆ ಇನ್ಸ್ಪಿರೇಷನ್ ಸಿಕ್ಕಿದೆ. ಈ ತರದ ಇನ್ನೊಂದಷ್ಟು ಸಿನಿಮಾಗಳು ಬರಲಿ. ಕನ್ನಡ ಜನತೆಗಳು ಸಿನಿಮಾ ಖಂಡಿತ ನೋಡ್ತಾರೆ. ಅಂಡ್ ಐ ಒನ್ಸ್ ಅಗೇನ್ ವಿಶ್ ನಿಮ್ಮ ಅಯೋಗ್ಯ ಸಿನಿಮಾಗೆ ತುಂಬಾ ಒಳ್ಳೇದಾಗ್ಲಿ, ದೊಡ್ಡ ಇನ್ನೂ ಕಲೆಕ್ಷನ್ಸ್ ಮಾಡ್ಲಿ.
ರೆಕಾರ್ಡ್ ಕಲೆಕ್ಷನ್ಸ್ ಮಾಡ್ತಾ ಹೋಗ್ಲಿ ಅಂತ ನಾನು ಆಶಿಸ್ತೀನಿ. ಗುಡ್ ಲಕ್, ಗಾಡ್ ಬ್ಲೆಸ್. ಅಂಡ್ ಎಲ್ರು ಒಟ್ಟಿಗೆ ನಿಲ್ಲೋಣ. ಲೆಟ್ಸ್ ಆಲ್ ಯುನೈಟ್ ಟುಗೆದರ್, ಸ್ಟ್ಯಾಂಡ್ ಟುಗೆದರ್ ಫಾರ್ ಕನ್ನಡ ಸಿನಿಮಾ ಇಂಡಸ್ಟ್ರಿ. ಥ್ಯಾಂಕ್ ಯು. Very nice, very nice. So entertaining. I must say, direction in the hit, storyline in the hit, songs in the performance in the it's entertainment film. We miss my degree, but it's 1.8 critical movie. Second, on the screen. Much ಸೆಕೆಂಡ್ ಹಾಫ್ ಕ್ಲೈಮ್ಯಾಕ್ಸ್ ಫೈಟ್ ಅಂತೂ ತುಂಬಾ ಚೆನ್ನಾಗಿದೆ. ವಾಚಿಂಗ್ ಎವ್ರಿ ಒನ್ ಆನ್ ಸ್ಕ್ರೀನ್. ಕಂಗ್ರಾಚುಲೇಷನ್ಸ್ ಸರ್. ಅನೌನ್ಸ್ ಮಾಡಿದ್ದೀರಾ. ಐ ಥಿಂಕ್ ವೆರಿ ನ್ಯೂ ನೋಡುವಂತ ಒಂದು ಸಿನಿಮಾ. ಸೊ ನೋಡಿ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಸತೀಶ್ ಸರ್ ಜೊತೆ ಒಂದು ಸಿನಿಮಾ ಮಾಡಿದ್ವಿ. ಮಾನ್ಸ್ಟರ್ ಇನ್ ಆಕ್ಟಿಂಗ್ ಅದು ಇದ್ರಲ್ಲಿ ಕಾಣಿಸುತ್ತೆ. ನಮ್ಮ ಮಂಡ್ಯ ಜಿಲ್ಲೆ ಸೊಗಡು ಅಂಡ್ ಗೌಡ್ರ ಕತ್ತನ್ನ ಇಡೀ ಕರ್ನಾಟಕಕ್ಕೆ ತೋರಿಸಿದ್ದಾರೆ ಮಹೇಶ್ ಅವರು ಮತ್ತೆ ಮುನೇಗೌಡರು ಪ್ರೊಡಕ್ಷನ್ ಇಂದ. ಅಂಡ್ ಪ್ರಜ್ಞಾ ಅವರ ಜಗತ್ತು ಸೂಪರ್ ಆಗಿದೆ. ಈಗ ಕರೆಂಟ್ ಸಿಚುವೇಶನ್ ಏನ್ ನಡೀತಾ ಇದೆ ನಮ್ಮ ಕರ್ನಾಟಕದಲ್ಲಿ, ಅದು ಸಿಂಪಲ್ ಆಗಿ ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಅಂದ್ರೆ ರೂಟ್ಸ್ ಲೆವೆಲ್ ಇಂದಾನೆ ಬರ್ಬೇಕು ಯಾವ್ದೇ ಸಕ್ಸಸ್ ಬೇಕು ಅಂತಂದ್ರೆ. ಆ ತರ ಒಂದು ಮಾರಲ್ಸ್ ಈ ಸಿನಿಮಾ ಮುಖಾಂತರ ತುಂಬಾ ಹ್ಯೂಮರಸ್ ಆಗಿ ಹೇಳಿದ್ದಾರೆ ಮಹೇಶ್ ಅವರು. ಸೆಕೆಂಡ್ ಹಾಫ್ ಅಂತೂ ನಕ್ಕಿ ಸಾಕಾಯ್ತು. ಡೈಲಾಗ್ಸ್ ಅಂತೂ ಅಲ್ಟಿಮೇಟ್ ಆಗಿದೆ. ಪ್ರತಿಯೊಂದು ಫ್ರೇಮ್ ಕೂಡ ತುಂಬಾ ಕಲರ್ಫುಲ್ ಅಂಡ್ ರಿಚ್ ಆಗಿದೆ. ಒಬ್ಬ ಮನುಷ್ಯ 2 ಅವರ್ ಸ್ಟ್ರೆಸ್ ಬಸ್ಟರ್ ಬೇಕು ಅಂತಂದ್ರೆ ಅಯೋಗ್ಯ 2 ಮೂವೀಸ್ ರೈಟ್ ಚಾಯ್ಸ್. ನಮ್ ಕನ್ನಡ ಸಿನಿಮಾ ನಾವಿಗಿಂತ ಸಪೋರ್ಟ್ ಮಾಡ್ಬೇಕು. ಐ ಆನೆಸ್ಟ್ಲಿ ಸಜೆಸ್ಟ್ ಎವ್ರಿ ಒನ್ ಎಲ್ಲರೂ ಒಂದು ಅಯೋಗ್ಯ ಕೂಡ ನೋಡ್ಲಿ. ನಿಜವಾಗ್ಲೂ ಖುಷಿ ಪಡ್ಕೊಂಡು 2 ಅವರ್ ತುಂಬಾ ನಕ್ಕಿ ಹೋಗ್ತೀರಾ. ಅಂಡ್ ಆಲ್ ದಿ ಬೆಸ್ಟ್ ಅಂಡ್ ಶಿವರಾಜ್ ಸರ್ ಅಂಡ್ ಗಿರಿ ಅಣ್ಣ ಅಂತೂ ನಾನು ಅದೇ ಕೇಳ್ತಾ ಇದ್ದೆ, ಅಣ್ಣ ನಿಮ್ ಜಾಬ್ ಸಾಕಾಗ್ತಾ ಇತ್ತ ಬೈಕ್ 3 ಜನಕ್ಕೆ ಬಂದ ಅಷ್ಟು ಒಳ್ಳೆ ಸ್ಪೇಸ್ ತಗೊಂಡು ಸಿನಿಮಾ ಮಾಡಿದ್ದಾರೆ. ಅಂಡ್ ರಚಿತಾ ರಾಮ್ ಆಲ್ವೇಸ್ ಲುಕ್ಸ್ ಆಸ್ ಅ ಬ್ಯೂಟಿಫುಲ್. ಎಂಟರ್ ಮೂವೀಸ್ ನಾಟ್ ಫಾಸ್ಟರ್. ಐ ಆಮ್ ವೇಟಿಂಗ್ ಫಾರ್ ಅಯೋಗ್ಯ 3. ಎಲ್ಲರೂ ಕೇಳ್ತಾ ಇರೋ ಪ್ರಶ್ನೆ ಸರ್ ಮೊನ್ನೆ ಹೇಳಿದ್ರು ಮನೋಹರ್ ಕೈಯಲ್ಲಿದೆ, ಅವ್ರಿಗೆ ನಿರ್ಧಾರ ಮಾಡ್ತಾರೆ ಇದು ಒಂದು 10 days 15 ಅಪ್ಡೇಟ್ ಕೊಡ್ತೀನಿ. ನಾನು ಮಾತಾಡ್ತಾ ಇದ್ದೀನಿ ತಂದೆಯವ್ರ ಜೊತೆ, ನಮ್ಮ ಚಿಕ್ಕಪ್ಪನ ಜೊತೆ ಡಿಸ್ಕಷನ್ಸ್ ನಡೀತಾ ಇದೆ. ಒಂದು 10-15 days ಕೊಡಿ, ನಾನೇ ಕುಂತಾಗ ಬಂದು ಎಲ್ರಿಗೂ ಒಂದು ಅಪ್ಡೇಟ್ ಕೊಡ್ತೀನಿ. 10-15 days, 2 weeks. ಥ್ಯಾಂಕ್ ಯು ಫಾರ್ ಲಿಸನ್. ಥ್ಯಾಂಕ್ ಯು. ಮೊದಲನೇದಾಗಿ ಎಲ್ರಿಗೂ ನಮಸ್ಕಾರ. ಇವತ್ತು ಥಿಯೇಟರ್ ಇಂದ ಹೊರಗಡೆ ಬರ್ತಾ ಇರ್ತಕ್ಕಂತ ಪ್ರತಿಯೊಬ್ಬರ ಮುಖದಲ್ಲೂ ಸಿಕ್ಕಾಪಟ್ಟೆ ನಗು ಇದೆ. ಹೊರಗಡೆ ನೋಡಿದ್ರೆ ಕ್ರಾಂತಿ, ಥಿಯೇಟರ್ ಒಳಗಡೆ ನೋಡಿದ್ರೆ ಅಯ್ಯೋಗೆ ದೊಡ್ಡ ಕ್ರಾಂತಿ. ಫಿಲ್ಮ್ ಮಾತ್ರ ಈಗ ನಾವ್ ಇತ್ತೀಚೆಗೆ ತುಂಬಾ ಕಾಮಿಡಿ ಮೂವಿಗಳು ಕನ್ನಡ ಚಿತ್ರರಂಗದಲ್ಲಿ ಯಾಕೆ ಬರ್ತಾ ಇಲ್ಲ ಅಂತ ಅನ್ಕೊಂಡಿದ್ದು. ನೀವು ಮೊದಲನೇ ದೃಶ್ಯದಿಂದ ಹಾಡಿಂದ ಪ್ರಾರಂಭ ಆಗಿ ನಮ್ಮ ಅಂಬರೀಷ್ ಇಂದ ಸ್ಟಾರ್ಟ್ ಆಗಿ ಕಡೆಗೆ ನಮ್ಮ ರಾಗಿ ಬೈಗೆ ಈ ಸಿನಿಮಾ ಹಿಟ್ ಆಗಂತದ್ದು. ಒಂದೊಂದು ಫ್ರೇಮ್ ಅಲ್ಲೂ ಎಲ್ಲೂ ಸಹ ನಮ್ಗೆ ತಪ್ಪು ಕಂಡಿಲ್ಲ ಈ ಸಿನಿಮಾದಲ್ಲಿ. ಅಷ್ಟು ಎಲ್ಲರೂ ನಕ್ಕಿದ್ರು. ಮತ್ತೆ ಒಂದು ಒಳ್ಳೆ ಮೆಸೇಜ್, ಹಳ್ಳಿಯಲ್ಲಿ ಪ್ರತಿಯೊಬ್ಬರು ಲೀಡರ್ಗಳು ಹುಟ್ಟಬೇಕು, ಜೊತೆಗೆ ಬಂದು ನಮ್ಮ ಮತವನ್ನ ನಾವು ಸರಿಯಾದ ಆಯ್ಕೆ ಮಾಡ್ಕೊಂಡ್ರೆ ಒಬ್ಬ ಸರಿಯಾದ ನಾಯಕನನ್ನ ನಮ್ಮ ಊರಿಗೆ ಒಳ್ಳೇದಾಗತ್ತೆ ಅಂತ ಅನ್ನೋದೊಂದು ಉದ್ದೇಶ. ಅಂದ್ರೆ ಒಟ್ಟಾರೆಯಾಗಿ ಇಡೀ ಚಿತ್ರದಲ್ಲಿ ಒಂದು ಸಂದೇಶದ ಜೊತೆಗೆ ನಗನಗಿಸ್ತಾ ಬಹಳ ಅದ್ಭುತವಾಗಿ ಮಾಡಿದ್ದಾರೆ. ನಾನು ಎಲ್ಲಾ ಕನ್ನಡಿಗರಿಗೂ ನಾನು ಕೇಳ್ಕೊಳ್ತೀನಿ, ಸತೀಶ್ ಸರ್ ಸಖತ್ ಕಮ್ ಬ್ಯಾಕ್ ಮಾಡಿದ್ದಾರೆ. ಇಡೀ ಚಿತ್ರಕ್ಕೆ ಒಳ್ಳೇದಾಗ್ಲಿ. ಅಯೋಗ್ಯ 2 ನನ್ನ ಪ್ರಕಾರ ಕಂಪ್ಲೀಟ್ ಫ್ಯಾಮಿಲಿ ಎಂಜಾಯ್ ಮಾಡಬಹುದಂತ ಸಿನಿಮಾ. ಮತ್ತೆ ಸಾಧು ಸರ್ ಬರ್ತಾರೆ, ನಾ ಹೇಳಲ್ಲ ಯಾಕೆ ಬರ್ತಾರೆ ಅಂತ ಹೇಳಿ. ಒಬ್ಬೊಬ್ರು ಕ್ಯಾರೆಕ್ಟರ್ ಲಾಸ್ಟ್ ರವಿಚಂದ್ರನ್ ಸರ್ ಬಂದಾಗ ಬಂದ್ಬಿಡ್ತು. ಚೆನ್ನಾಗಿತ್ತು. ಓವರ್ ಆಲ್ ಅಯೋಗ್ಯ 2 2026 ಬ್ಲಾಕ್ ಬಸ್ಟರ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಅಯೋಗ್ಯ 2 ತುಂಬಾ ಚೆನ್ನಾಗಿದೆ. ನಾನು ಬಹಳ ಏನಂದ್ರೆ ಸತೀಶ್ ಅಣ್ಣ ಸ್ವಾಗ್ ಅವ್ರ ಫೈಟ್ ಅದು ಹಂಗೆ ನಮ್ಮ ಮುನೇಗೌಡರು ಬಹಳ ಆತ್ಮೀಯರು. ಒಳ್ಳೆ ಸಿನಿಮಾ ಮಾಡಿದ್ದೀರಣ್ಣ.
ನಾವು ಮಹೇಶ್ ಅವರು ಒಟ್ಟಿಗೆ ಅಸಿಸ್ಟೆಂಟ್ ಡೈರೆಕ್ಟರ್ ಕೆಲಸ ಮಾಡ್ತಾ ಇದ್ದೀವಿ. ಗಳೆ ಅಂತ ಒಂದು ದೊಡ್ಡ ಸಿನಿಮಾ, ದೊಡ್ಡ ಸಕ್ಸಸ್ ಮುಂದೋಗ್ತಾ ಇದೆ. ದಯವಿಟ್ಟು ಎಲ್ಲರೂ ಅವನ್ನ ನೋಡಿ ಈ ವರ್ಷ ಅತಿ ದೊಡ್ಡ ಯಶಸ್ವಿ ಚಿತ್ರ ಇದಾಗ್ಲಿ ಅಂತ ಕೇಳ್ಕೊತಾ ಇದ್ದೀನಿ. ಹಂಗೆ ತುಂಬಾ ಚೆನ್ನಾಗಿದೆ ಚಿತ್ರ, ಎಲ್ಲರೂ ನೋಡಿ ಎಲ್ಲರೂ ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಒಂದು ತುಂಬಾನೇ ಎಂಟರ್ಟೈನಿಂಗ್ ಮಾಸ್ ಸಿನಿಮಾ ನೋಡ್ಕೊಂಡ್ ಬಂದ್ವಿ. ಮಹೇಶ್ ಸರ್ ಬ್ಯೂಟಿಫುಲ್ ಆಗಿ ಕತೆ ಬರೆದು ಅಚ್ಚುಕಟ್ಟಾಗಿ ನಿರ್ದೇಶನ ಮಾಡಿದ್ದಾರೆ. ಸರ್ ತುಂಬಾ ರಿಚ್ ಆಗಿ ಬಂದಿದೆ ಸರ್, ತುಂಬಾನೇ ಚೆನ್ನಾಗಿ ಕಾಣ್ತಾ ಇದೆ ಸರ್ ಮೇಲೆ. ಸೊ ಒನ್ ಅಂಡ್ ಓನ್ಲಿ ಸಿದ್ಧ ನಮ್ಮ ಸತೀಶ್ ಸರ್ ಖುಷಿ ಆಯ್ತು. ಸ್ಕ್ರೀನ್ ಮೇಲೆ ನೋಡಕ್ಕೆ ಸರ್ ಕಾಂಬಿನೇಷನ್ ವಿತ್ ಶಿವರಾಜ್ ಸರ್ ಅಂಡ್ ಗಿರಿ ಅವ್ರ ಜೊತೆಗೆ ಎಷ್ಟು ಎಂಟರ್ಟೈನಿಂಗ್ ಆಗಿರುತ್ತೆ ಅಂತಂದ್ರೆ ನೀವು ತುಂಬಾನೇ ಎಂಜಾಯ್ ಮಾಡ್ತೀರಾ ಬಿಗ್ ಸ್ಕ್ರೀನ್ ಅಲ್ಲಿ. ಹಾಗೆ ಪ್ರಜ್ಞಾ we saw it live audience ಹುಚ್ಚಿಂದು ಕುಣಿತಾ ಇದ್ರು ಥಿಯೇಟರ್ ಅಲ್ಲಿ. ಅಷ್ಟು ಅವರ ಡಾನ್ಸ್ ಅನ್ನ ಎಂಜಾಯ್ ಮಾಡಿದ್ದಾರೆ. ಸ್ವಲ್ಪ ನನಗೂ ಹೇಳ್ಕೊಡಿ. ಅಂಡ್ ರಚಿತಾರಾಮ್ ಮ್ಯಾಮ್ ತುಂಬಾನೇ ಚೆನ್ನಾಗಿ ಕಾಣಿಸ್ತಾ ಇದ್ದಾರೆ, ತುಂಬಾನೇ ನೀಟಾಗಿ ಆಕ್ಟಿಂಗ್ ಮಾಡಿದ್ದಾರೆ. ಓವರ್ ಆಲ್ ತುಂಬಾನೇ ಬ್ಯೂಟಿಫುಲ್ ಆಗಿ ಬಂದಿದೆ ಸಿನಿಮಾ. ಇನ್ನು ಉಳಿದಿದ್ದು ನಮ್ಮ ಪಾರ್ಟ್ನರ್ ಹೇಳ್ತಾರೆ. ಎಲ್ರಿಗೂ ನಮಸ್ಕಾರ. ಅಯೋಗ್ಯ ಒನ್ ಖಂಡಿತವಾಗ್ಲೂ ಎಲ್ರಿಗೂ ಗೊತ್ತು. ಇಟ್ಸ್ ಅ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ ಟು ಮತ್ತೆ ಅದೇ ಕಾಸ್ಟ್ ಒಂದು ಸೊ ಕಂಪ್ಲೀಟ್ ಪರ್ಫಾರ್ಮೆನ್ಸ್. ನಾನು ಆಗಿಂದ ಹೇಳ್ತಾ ಇದ್ದೀನಿ ಸತೀಶ್ ಸರ್ ಹೆಸರು ತುಂಬಾ ಕಾಣಿಸ್ತಾ ಇದೀರಾ ಅಂತ. ಡೈರೆಕ್ಷನ್ ವೈಸ್ ಆಗ್ಲಿ, ಸಿನಿಮಾಟೋಗ್ರಫಿ ಆಗ್ಲಿ, ಹಾಡ್ ಆಗ್ಲಿ, ಕಾಮಿಡಿ ಆಗ್ಲಿ, ಎನಿ ಆಸ್ಪೆಕ್ಟ್ ಸೊ ಎಷ್ಟು ವಂಡರ್ಫುಲ್ ಸಿನಿಮಾ. ನಾನು ಕೇಳ್ಕೊಳ್ಳೋದು ಒಂದೇ, ದಯವಿಟ್ಟು ಯಾರು ಅಯೋಗ್ಯ ಥಿಯೇಟರ್ಗೆ ಬಂದು ಸಿನಿಮಾ ನೋಡಿ. ಅಂಡ್ ಸರ್ ಕಂಗ್ರಾಚುಲೇಷನ್ಸ್, ಇಟ್ ಇಸ್ ಅ ವೆರಿ ಬ್ಯೂಟಿಫುಲಿ ಡನ್ ಸಿನಿಮಾ ಅಂಡ್ ಹೋಲ್ ಥಿಂಗ್ ಕಂಗ್ರಾಚುಲೇಷನ್ಸ್ ಹೇಳ್ತೀನಿ. ದಯವಿಟ್ಟು ಥಿಯೇಟರ್ ಬಂದು ಸಿನಿಮಾ ನೋಡ್ತೇನೆ. ನಮಸ್ಕಾರ, ನಾನು ನಿನ್ನ ಸಿಕ್ಕಾಪಟ್ಟೆ ಎಕ್ಸೈಟಿಂಗ್ ಆಗಿತ್ತು ಸ್ಟಾರ್ಟಿಂಗ್ ಇಂದ ಎಂಡಿಂಗ್. ಅಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಇನ್ವೈಟಿಂಗ್ ಮೀ. ನಾನು ಆಕ್ಚುಲಿ ನನ್ನ ಫ್ರೆಂಡ್ಸ್ ಎಲ್ಲರೂ ಹೇಳ್ತಾ ಇದ್ರು ತುಂಬಾ ಚೆನ್ನಾಗಿದೆ, ಹೋಗ್ಬೇಕಂತ ಇದ್ದೆ. ಸೊ ಇವತ್ತು ಎಲ್ಲರ ಜೊತೆ ನೋಡೋಕೆ ನಾನು ಇನ್ನೊಂದ್ಸಲ ನನ್ನ ಫ್ರೆಂಡ್ಸ್ ಜೊತೆ ಖಂಡಿತ ನೋಡ್ತೀನಿ. ಬಿಕಾಸ್ ಅಷ್ಟು ಎಂಜಾಯ್ ಮಾಡಿದೆ. ಎಲ್ಲರೂ ಫೈಟ್ ಇರ್ಬೋದು ಅಂಡ್ ಸರ್ ತುಂಬಾ ಚೆನ್ನಾಗಿ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ. ಸೊ ಎಂಟೈರ್ ಡೈರೆಕ್ಷನ್ ಇರ್ಬೋದು ಅಂಡ್ ನಮ್ಮ ಫೇವ್ರೆಟ್ ಆಕ್ಟರ್ಸ್ ಎಲ್ಲ ಬರ್ತಾ ಇರ್ತಾರೆ. ಸೊ ಒಂಥರ ತುಂಬಾ ಚೆನ್ನಾಗಿದೆ ಸ್ಟಾರ್ಟಿಂಗ್ ಎಂಡ್ವರೆಗೂ. ಎಲ್ಲೂ ಬೋರ್ ಆಗಲ್ಲ. ಸ್ಪೆಷಲಿ ನಂಗೆ ಸಾಧು ಸರ್ ಕಾಮಿಡಿ ಅಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಅನ್ನೋ ಎಂಟ್ರಿ ಕೇಳ್ಬಾರ್ದಿತ್ತ ಎಲ್ಲ ನೋಡ್ಬಿಟ್ಟಿದಾರಲ್ಲ. ಇಷ್ಟು ಚೆನ್ನಾಗ್ ಬರ್ತಾ ಇದೆ ಅಂತಂದ್ರೆ ಸಕ್ಸಸ್ಫುಲ್ ಆಗಿ ಆಫ್ಕೋರ್ಸ್ ಎಲ್ರು ಇಷ್ಟಪಟ್ಟಿದ್ದಾರೆ. ಅಂಡ್ ಅಯೋಗ್ಯ 2 ಅಲ್ಲ, ಅಯೋಗ್ಯ 3 ಜನ ಇದ್ದಾರೆ. ಸೂಪರ್ ಆಗಿ ಮಾಡಿದ್ದಾರೆ. ಅಂಡ್ ಇನ್ನೇನ್ ಜನ, ಈಗ 3 ಜನ ನೆಕ್ಸ್ಟ್ ಬರ್ತೀನಿ. ಅಯೋಗ್ಯ ಅಂತ ಮಾಡೋದು. ಅಯೋಗ್ಯ ಅಂತೂ ಕಂಗ್ರ್ಯಾಚುಲೇಷನ್ ಕೊಡ್ಲ ಎಲ್ಲರೂ ಥಿಯೇಟರಿಗೆ ಬಂದು ದಯವಿಟ್ಟು ನೋಡಿ. ಸಿಕ್ಕಾಪಟ್ಟೆ ಎಂಜಾಯ್ ಮಾಡ್ತೀರಾ ಐ ಆಮ್ ಶೋರ್. ಕಂಗ್ರ್ಯಾಚುಲೇಷನ್ಸ್, ಗುಡ್ ಲಕ್ ಟು ದ ಎಂಟೈರ್ ನಂತರ ಇಡೀ ಪರದೆಯಲ್ಲಿ ಮಂಡ್ಯದ ಹಬ್ಬವನ್ನು ಕೊಟ್ಟಿದ್ದ ವೀಕ್ಷಕರಿಗೆ ಬಹಳ ಸಂತೋಷ. ಆ ಚಿತ್ರದಲ್ಲಿ, ನಮ್ಮ ಚಿತ್ರದಲ್ಲಿ ಇಡೀ ಮಂಡ್ಯದ ಹಬ್ಬ, ಪಟ್ಟಣದ ಹಬ್ಬ, ಜಾತ್ರೆ, ಕುಂದಾಟ, ಅಲ್ಲೊಂದು ಒಳ್ಳೆ ಎಲ್ಲ ಇದೆ. ನಿಜವಾಗ್ಲೂ ಸಿನಿಮಾ ಥಿಯೇಟರ್ ನೋಡ್ಬೇಕು, ಅದ್ರ ಹಬ್ಬನೇ ಬೇರೆ, ಅವರು ಖುಷಿನೇ ಬೇರೆ. ಹಾಗಾಗಿ ನಮ್ಮ ಮಂಡ್ಯದ ಮಾಣಿಕ್ಯ ಆದಂತ ಮಹೇಶ್ ಅವರು, ಎಲ್ಲರೂ ಗೆದ್ದಿದ್ದಾರೆ. ಮಂಡ್ಯದವರನ್ನ ಇಡೀ ಕರ್ನಾಟಕದ ಕಾಯ್ತಾ ಇದ್ದಾರೆ. ಒಳ್ಳೆ ಚಿತ್ರ, ಒಳ್ಳೆ ಚಿತ್ರ ಕೊಟ್ಟಿರೋದ್ರಿಂದ ನಿರ್ದೇಶಕರಿಗೆ, ನಟರಿಗೆ, ಎಲ್ಲರಿಗೂ ಮಂಡ್ಯ ಎಲ್ಲರೂ ದಿಗ್ಗಜರಲ್ಲಿ ಮಾತಾಡಿದ್ದಾರೆ. ನನ್ನ ಹತ್ರ ಮಾತಾಡೋದು ಏನಿಲ್ಲ. ಸಿನಿಮಾ ತುಂಬಾ ಚೆನ್ನಾಗಿದೆ, ಎಂಟರ್ಟೈನ್ಮೆಂಟ್ ಇದೆ. ಎಲ್ಲರೂ ಬಂದು ನೋಡಿ ಕನ್ನಡ ಸಿನಿಮಾನ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಹಾಯ್, ಎಲ್ರಿಗೂ ನಮಸ್ಕಾರ. ಫಸ್ಟ್ ಒಂದೇ ಏನ್ ಹೇಳ್ಬೇಕಂದ್ರೆ, ತುಂಬಾ ದಿನ ಆದ್ಮೇಲೆ ಹೊಟ್ಟೆ ಹುಣ್ಣಾಗೋ ತರ ನಕ್ಕಿದೀನಿ, ತುಂಬಾ ಖುಷಿ ಪಟ್ಟಿದೀನಿ.
ಯಾಕೆ ಅಂತಂದ್ರೆ ನನ್ನೂರು ಮಂಡ್ಯ ಜಿಲ್ಲೆಗೆ ಸಂಬಂಧಪಟ್ಟಿರೋ ಭಾಷೆ ತೆಗ್ದಿರುವಂತದ್ದು ಒಂದು ಸಿನಿಮಾ. ಯಾರ್ಯಾರು ನಗಬೇಕು ಹೊಟ್ಟೆ ಉಂಟಾಗೋವರೆಗೂ ಅಂತ ಅನ್ಕೊಟ್ಟಿರೋ ಅವ್ರೆಲ್ಲಾರು ಬಂದು ಈ ಸಿನಿಮಾನ ಲಾಜಿಕ್ ಬೇಕಾ ಅದು ಇದೆ, ಮ್ಯಾಜಿಕ್ ಬೇಕಾ ಅದು ಇದೆ, ಕತೆ ಬೇಕಾ ಅದು ಇದೆ, ಸಾಂಗ್ಸ್ ಬೇಕಾ ಅದು ಇದೆ, ತುಂಬಾ 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 ಅಚ್ಚುಕಟ್ಟಾಗಿ ತುಂಬಾ ಬ್ಯೂಟಿಫುಲ್ ಆಗಿ ಮಾಡಿರುವಂತ ಒಂದು ಸಿನಿಮಾ. ನಗಬಹುದು ಹೊಟ್ಟೆ ಉಂಡಾಗೋವರೆಗೂ ತುಂಬಾ ಚೆನ್ನಾಗಿ ಸಿನಿಮಾ. ಫಸ್ಟ್ ಟೈಮ್ ಸತೀಶ್ ಡ್ಯಾನ್ಸ್ ಫೈಟ್ ಎಲ್ಲಾನು ತುಂಬಾ ಬ್ಯೂಟಿಫುಲ್ ಆಗಿದೆ. ಮಹೇಶ್ ತುಂಬಾ ಚೆನ್ನಾಗಿ ಡೈರೆಕ್ಟ್ ಮಾಡಿದ್ದಾನೆ ಸಿನಿಮಾ. ಪ್ರೊಡ್ಯೂಸರ್ ಅದಕ್ಕೆ ತುಂಬಾ ಚೆನ್ನಾಗಿ ಸಾಥ್ ಕೊಟ್ಟಿದ್ದಾರೆ. ಎಲ್ಲದಕ್ಕಿಂತ ಹೆಚ್ಚಾಗಿ ಪ್ರತಿಯೊಂದು ಪಾತ್ರಗಳು ಕೂಡ ತುಂಬಾ ಚೆನ್ನಾಗಿದೆ. ಲಾಜಿಕ್ ಅದೆಲ್ಲ ಏನಿಲ್ಲ, ಬಟ್ ಹೊಟ್ಟೆ ತುಂಬಾ ನಗಬೇಕು ಅಂತಂದ್ರೆ ಅಯೋಗ್ಯ 2 ಸಿನಿಮಾನ ನೋಡ್ಬೋದು. ಅಂದ್ರೆ ಒಬ್ಬ ಅಧ್ಯಕ್ಷ ಆಗಕ್ಕೆ ಒಂದು ಹಳ್ಳಿ ನಡೆಯುವಂತ ಒಂದು ಕತೆ, ಅದ್ರ ಜೊತೆಗೆ ಒಂದು ಬ್ಯೂಟಿಫುಲ್ ಲವ್ ಸ್ಟೋರಿ, ಅಮ್ಮ ಮಗನ ಸಂಬಂಧ, ತಿರ್ಗಾ ಅಪ್ಪ ಮಗನ ಸಂಬಂಧ, ಇದೆಲ್ಲಾನು ಇಟ್ಕೊಂಡು ತುಂಬಾ ಚೆನ್ನಾಗಿ ಮಾಡಿರುವಂತ ಸಿನಿಮಾ. ಎಲ್ಲಾರು ಕನ್ನಡ ಸಿನಿಮಾ ಫಲ್ಟ್ ಸಿನಿಮಾನೇ. ಫಲ್ಟ್ ಸಿನಿಮಾ ಅಂತಂದ್ರೆ ಅದೊಂದು ಕ್ಯಾಟಗರಿ ಇದೆ, ಒಂದು ಆಕ್ಷನ್ ಸಿನಿಮಾ ಅಂದ್ರೆ ಅದೊಂದು ಕ್ಯಾಟಗರಿ ಇದೆ. ಒಂದು ಕಾಮಿಡಿ ಸಿನಿಮಾ ಅಂದಾಗ ಜನ ಎಲ್ಲಾರು ಮತ್ತು ಮೊಬೈಲ್ ಮತ್ತೆ ಎಲ್ಲೋ ಒಂದಷ್ಟು ಕೆಲಸಗಳಲ್ಲಿ ಬ್ಯುಸಿ ಆಗಿರ್ತಾರೆ, ಆ ಟೆನ್ಷನ್ ಅಲ್ಲಿ ಇರ್ತಾರೆ. ಆ ಟೆನ್ಷನ್ ನಲ್ಲೂ ಬಂದು ಈ ಸಿನಿಮಾನ ನೋಡಿದ್ರೆ ನಿಮ್ಗೊಂದು ರಿಲ್ಯಾಕ್ಸೇಷನ್ ಸಿಗುತ್ತೆ. ಆ ಒಂದು ಸಿನಿಮಾ. ಯಾಕೆಂತಂದ್ರೆ ಪ್ರತಿಯೊಂದು ಸಿನಿಮಾನು ಕಲ್ಟ್ ಸಿನಿಮಾ ಮಾಡಕ್ಕಾಗಲ್ಲ, ಪ್ರತಿಯೊಂದು ಸಿನಿಮಾನು ಏನೋ ಆಕ್ಷನ್ ಸಿನಿಮಾ ಮಾಡಕ್ಕಾಗಲ್ಲ. ಎಲ್ಲಾರು ಕೆಲವರು ಕಾಮಿಡಿ ಸಿನಿಮಾ ನೋಡಕ್ಕೆ ಸಿಗ್ತಾ ಇಲ್ಲ ಅಂತ ಏನಂದ್ರೆ ನಿಜವಾಗ್ಲೂ ತುಂಬಾ ಒಳ್ಳೆ ಕಾಮಿಡಿ ಸಿನಿಮಾ. ಅದ್ರ ಜೊತೆಗೆ ಒಂದು ಹಳ್ಳಿ ನೇಟಿವಿಟಿ ಇರುವಂತ ಒಂದು ಬ್ಯೂಟಿಫುಲ್ ಸಿನಿಮಾ. ರಚಿತಾರಾಮ್ ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಮ್ಯೂಸಿಕ್ ಡೈರೆಕ್ಟರ್, ಸಾಂಗ್ಸ್, ಎಲ್ಲ ಅಂದ್ರೆ ಟೋಟಲ್ ಓವರ್ ಆಲ್ ಸಿನಿಮಾ ತುಂಬಾ ಬ್ಯೂಟಿಫುಲ್ ಆಗಿದೆ. ಕನ್ನಡ ಒಳ್ಳೆ ಸಿನಿಮಾ ಬಂದಿಲ್ಲ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಬಂದು ಈ ಸಿನಿಮಾ. ಆಲ್ ದ ವೆರಿ ಬೆಸ್ಟ್ ಎಂಟೈರ್ ಟೀಮ್ಗೆ. ಒಂದು ಡ್ಯಾನ್ಸ್ ನಂಬರ್ ಮಾಡಿದ್ರೆ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಎಲ್ರಿಗೂ. ಥ್ಯಾಂಕ್ ಯು ಸರ್, ಒಳ್ಳೇದಾಗಲಿ.